ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸ್ವಲ್ಪ ಅಂಗಡಿಗೆ ಹೊರಟ ಟೈಮಲ್ಲಿ ನನ್ನ ನೆನಪಾಯಿತು, ನಾನು ಒಬ್ಬರೇ ಹೋಗೋದಲ್ಲ, ನನ್ನ ಫ್ರೆಂಡ್ಸಿಗೂ ನಾನು ಇರೋ ಜಾಗ ಎಲ್ಲ ಸ್ವಲ್ಪ ತೋರಿಸೋಣ. ನಾನು ಬೆಂಗಳೂರಲ್ಲಿ ಇರೋದಾಯ್ತಾ, ಅದಕ್ಕೆ ಎಲ್ಲರೂ ಎಲ್ಲ ಜಾಗನೂ ನೋಡಿರಲ್ವಲ್ಲ. ಅದಕ್ಕೆ ನಮ್ಮ ಮನೆ ಹತ್ರಗೆ ಸ್ವಲ್ಪ ಇರೋ ಅಂಗಡಿಗಳು, ಅದಾದಮೇಲೆ ನಾನು ಹೋಗೋ ದಾರಿನೂ ನಮ್ಮ ಮನೆ ಕಡೆ ಇರೋ ಸರೌಂಡಿಂಗ್ಸ್ ಎಲ್ಲ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿರೋದಾಯ್ತಾ. ಇವತ್ತು ನಾನು ಸ್ವಲ್ಪ ಐಟಮ್ ತೊಗೊಳ್ಳೋಣ ಅಂತ ನಾನು ಇವತ್ತು ಸ್ವಲ್ಪ ಅಂಗಡಿ ಕಡೆಗೆ ಹೋಗ್ತಾ ಇದ್ದೆ. ಅದು ಸ್ವಲ್ಪ ಚಿಕನ್ ತೊಗೋಬೇಕು, ಅದಾದಮೇಲೆ ಸ್ವಲ್ಪ ಸೊಪ್ಪು ಅಂಥದ್ದೆಲ್ಲ ತೊಗೋಬೇಕು. ನಾನು ನೀವು ಹೋಗೋ ದಾರಿಯಲ್ಲಿ ಸುಮ್ಮನೆ ನಿಮಗೊಂದು ಚಿಕ್ಕದೊಂದು ವೀಡಿಯೋ ತೋರಿಸ್ತಾ ಇರೋದು ಆಯಿತಾ. ನಾನು ಹಂಗೆ ಮೇನ್ ರೋಡ್ ಹತ್ರ ಬಂದಾಗ ಇಲ್ಲಿ ಟೆಂಬೋದಲ್ಲಿ ಸೊಪ್ಪು ಮಾರ್ತಾಯಿತ್ತು. ಆವಾಗ ನನಗೆ ಇಲ್ಲಿ ಸೊಪ್ಪು ಅಂದರೆ ಈ ಗಾಡೀಲಿ ಮಾರೋದು ಅಂದರೆ ಕಮ್ಮಿ ರೇಟಿಗೆ ಸಿಗುತ್ತೆ. ಕೊತ್ತಂಬರಿ ಸೊಪ್ಪು 10 ರೂಪಾಯಿ, ಅದಾದಮೇಲೆ ಪಾಲಕ್ಕು, ಮೆಂತ್ಯ ಎಲ್ಲ ಸೊಪ್ಪು ಸಿಗುತ್ತದೆ ಇಲ್ಲಿ. ಅವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಪಾಲಕ್ಕು, ಅದಾದಮೇಲೆ ಸ್ವಲ್ಪ ಮೆಂತ್ಯ ಎಲ್ಲ ನಾನು ತೊಗೊಂಡಿದ್ದೀನಿ. ಅಂದರೆ ಸೊಪ್ಪು ನಾವು ತಿನ್ನೋದು ತುಂಬ ಒಳ್ಳೆಯದಲ್ವ. ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಪಾಲಕ್ಕು, ಮೆಂತ್ಯ ಎಲ್ಲ ತೊಗೊಂಡೆ ಆಯಿತಾ. ಮೆಂತ್ಯ ಸೊಪ್ಪು ನಮ್ಮ ಮನೆಯಲ್ಲಿ ಏನಂದರೆ ಮೆಂತ್ಯ ಚಪಾತಿ ಎಲ್ಲರಿಗೂ ತುಂಬ ಇಷ್ಟ. ಅದಾದಮೇಲೆ ಪಾಲಕ್ಕು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ ಅದು ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಆವಾಗ ನಾನು ರೇಟು 10 ರೂಪಾಯಿ ಅಂತಲ್ವ, ಅದಕ್ಕೆ ಎಲ್ಲ ಒಂದೊಂದು ಕಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನನಗೆ 30 ರೂಪಾಯಿ ಆಯಿತು. ಅದೇ ನಾನು ದುಡ್ಡು ಕೊಟ್ಬಿಟ್ಟು ನಾನು ಬ್ಯಾಲೆನ್ಸ್ ಇಸ್ಕೊಂಡು ಬಂದೆ. 100 ರೂಪಾಯಿ ಕೊಟ್ಟೆ, 70 ರೂಪಾಯಿ ಬ್ಯಾಲೆನ್ಸ್ ಕೊಟ್ಟರು. ಅದಾದಮೇಲೆ ನಾನು ಐಟಮ್ ತೊಗೊಂಡು ಇನ್ನೂ ಸ್ವಲ್ಪ ಚಿಕನ್ ತೊಗೊಳಕ್ಕೆ ಹೋಗಬೇಕು. ಇಲ್ಲಿ ನಮಗೆ ಮೇನ್ ರೋಡ್ ಹತ್ರ ಇಳಿದ್ರೆ ನಮಗೆಲ್ಲ ಅಂಗಡಿಗಳು ಹತ್ರನೇ ಇರ್ತಾಯಿತ್ತು. ತುಂಬ ಹುಡ್ಕೊಂಡೋಗೋ ಅವಶ್ಯಕತೆ ಎಲ್ಲ ಇಲ್ಲ. ನಾನು ಸೊಪ್ಪು ತೊಗೊಂಡೆ. ಅದಾದಮೇಲೆ ಇನ್ನು ಇಲ್ಲಿ ಚಿಕನ್ ತೊಗೊಳಕ್ಕೆ ಅಂತ ಬಂದಿದೆ ಆಯಿತಾ. ಇಲ್ಲಿ ಚಿಕನ್ ತೊಗೊಳಕ್ಕೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಯಾಕೆಂದರೆ ನಾವು ಕೇಳಿದಷ್ಟು ಅವರು ತೂಕ ಮಾಡಿಬಿಟ್ಟು ಮತ್ತು ಅದು ಕ್ಲೀನಿಂಗ್ ಎಲ್ಲ ಮಾಡಿ ಕಟ್ಟಿಂಗ್ ಎಲ್ಲ ಮಾಡಿ ಕೊಡೋ ಅಷ್ಟಿಗೆ ಟೈಮ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಚಿಕನ್ ವೆಯ್ಟ್ ಮಾಡೋರು ಆ ಕಡೆ ಎಲ್ಲ ಇದ್ದಾರೆ. ಅವರು ಬಂದವಾಗ ಅವರಿಗೆ ಹೇಳಬೇಕು ಚಿಕನ್ ತೆಗಿಯೋಕ್ಕೆ. ಅದಾದಮೇಲೆ ಅವರು ತೊಗೊಂಡು ವೆಯ್ಟ್ ಎಲ್ಲ ಮಾಡಾದಮೇಲೆ ಕ್ಲೀನಿಂಗ್ ಅಂತ ಕೊಡ್ತಾರೆ. ಅದಾದಮೇಲೆ ಮತ್ತೆ ಕಟ್ಟಿಂಗ್ ಎಲ್ಲ ಮಾಡಿ ಕೊಡೋಷ್ಟು ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಇವತ್ತು ಅಷ್ಟು ರಶ್ ಇಲ್ಲ ಆಯಿತಾ. ಕೆಲವು ದಿವಸ ಬರೋ ಟೈಮಲ್ಲಿ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಆದರೆ ಇವತ್ತು ಫ್ರೀ ಆಗಿದೆ. ಅದಕ್ಕೆ ನನಗೆ ಒಂಥರ ಸಮಾಧಾನ. ಇಲ್ಲಾಂದರೆ ಈ ರಶಲ್ಲಿ ನಿಂತ್ಕೊಂಡು ತೊಗೋಬೇಕಂದ್ರೆ ಭಾರಿ ಕಷ್ಟ ಆಗುತ್ತದೆ. ಅದಾದಮೇಲೆ ನನಗಿಲ್ಲಿ ಮೊಟ್ಟೆನೂ ಬೇಕಾಗಿರೋ ಟೈಮಲ್ಲಿ ಇಲ್ಲೇ ಬಂದು ಮೊಟ್ಟೆ ತೊಗೊಳ್ಳೋದು. ಅದು ವಾರಕ್ಕೆ 1 ದಿವಸ 2 ದಿವಸ ಬರುತ್ತೆ ಇಲ್ಲಿ ಮೊಟ್ಟೆ. ಆ ಟೈಮಲ್ಲಿ ಬಂದು ಒಂದು ಟ್ರೈ ಹಂಗೆ ತೊಗೊಂಡು ಹೋಗ್ತೀನಿ. ಆವಾಗ ನನಗೆ ಸಾಕಾಗುತ್ತೆ. ಇಲ್ಲಿ ಸ್ವಲ್ಪ ಬೆಲೆನೂ ಕಮ್ಮಿ ಇರ್ತದೆ ಆಯಿತಾ. ಅದಾದಮೇಲೆ ನಾನು ಚಿಕನ್ ಎಲ್ಲ ತೊಗೊಂಡಾದಮೇಲೆ ನಾನು ಅವರಿಗೆ ದುಡ್ಡು ಕೊಡೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಲೆಕ್ಕ ಮಾಡಿಬಿಟ್ಟು ಎಷ್ಟಂತ ಹೇಳಿದರು. ಅದಕ್ಕೆ ನಾನು ಅಮೌಂಟ್ ಕೊಟ್ಟೆ. ಅಮೌಂಟ್ ಕೊಟ್ಟಾದಮೇಲೆ ಅವರಿಗೆ ಚಿಲ್ಲರೆ ಬೇಕು ಅಂದರು. ಅದಕ್ಕೆ ಚಿಲ್ಲರೆ ಕೊಟ್ಬಿಟ್ಟು ನಾನು ಮಿಕ್ಕಿದ್ದು ದುಡ್ಡು ಇಸ್ಕೊಂಡು ಅದಾದಮೇಲೆ ಇರುವ ಕವರ್ ಏನು ಕೊಡಲ್ಲ, ಅವರು ಹಂಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ನಾನು ಹೆಂಗೋ ಮನೆಯಿಂದ ಬ್ಯಾಗ್ ಎತ್ಕೊಂಡ್ಬಂದಿದ್ದೆ, ಅದರೊಳಗಡೆ ಇಟ್ಕೊಳ್ಳೋಣ ಅಂತ ನಾನು ಚಿಕನ್ ಎತ್ಕೊಂಡು ನಾನು ಗಾಡಿ ಒಳಗಡೆ ನನ್ನ ಬ್ಯಾಗ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿಂದ ಸ್ವಲ್ಪ ತರಕಾರಿ ಅಂದರೆ ಏನಿಲ್ಲ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಅದು ಇದು ಅಂತ ತೊಗೋಬೇಕು. ಅದಾದಮೇಲೆ ಇಲ್ಲೇ ಸೈಡಲ್ಲೇ ಅವರು ಮಾರ್ತಾಯಿದ್ರು. ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಹೋಗೋಣ ಅಂತ ತೊಗೊಳ್ತಾ ಇದೆ ಆಯಿತಾ. ನಾನು ಯಾವಾಗಲೂ 1 ಐಟಮ್ 2 ಐಟಮ್ ಪ್ಲಾನ್ ಮಾಡಿಕೊಂಡೆ ಮನೆಯಿಂದ ಬರೋದಾಯ್ತಾ. ಆದರೆ ಇಲ್ಲಿ ಬಂದವಾಗ ಒಂದೊಂದು ನೋಡೋವಾಗ ನೆನಪಾಗುತ್ತೆ, ಅಯ್ಯೋ ಅದು ಮನೇಲಿ ಇಲ್ವಲ್ಲ, ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಆವಾಗ ನೆನಪಾಗೋದು. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ, ಅದಾದಮೇಲೆ 2 ನಿಂಬೆಹಣ್ಣು ತೊಗೊಂಡೆ. ಇದ್ರ ಪಕ್ಕದಲ್ಲಿ ನಮಗಿಲ್ಲಿ ಪಾರ್ಕ್ ಇದೆ ಆಯಿತಾ, ರೋಡ್ ಸೈಡಲ್ಲೇ. ಸಾಯಂಕಾಲ ಟೈಮ್ ಅಂದರೆ ರಶ್ ಇರುತ್ತದೆ, ಜನ ವಾಕಿಂಗ್ ಎಲ್ಲ ಬರೋದು ತುಂಬ ರಶ್ ಇರುತ್ತದೆ. ಈಗ ಅಷ್ಟೇನು ರಶ್ ಕಾಣ್ತಾ ಇಲ್ಲ ರೋಡಲ್ಲಿ. ನೋಡಿ, ಈಗ ಹಗಲು ಹೊತ್ತು ಮಧ್ಯ ಟೈಮ್ ಆಗಿರೋದ್ರಿಂದ ಅಷ್ಟು ಗಾಡಿ ರಶ್ ಕಾಣ್ತಾ ಇಲ್ಲ. ಇಲ್ಲಾಂದರೆ ನಮಗೆ ಆ ಕಡೆ ಈ ಕಡೆ ರೋಡ್ ಕ್ರಾಸ್ ಮಾಡೋಕ್ಕೆ ಕೂಡ ಆಗಲ್ಲ, ಅಷ್ಟು ರಶ್ ಇರುತ್ತದೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ನೆಕ್ಸ್ಟ್ ನನಗೆ ಸ್ವಲ್ಪ ಬೆಳ್ಳುಳ್ಳಿ, ಆಲೂಗಡ್ಡೆ ಎಲ್ಲ ತೊಗೋಬೇಕು. ನಾನು ಯಾವಾಗಲೂ ಇಲ್ಲಿ ಒಳಗಡೆಗೆ ಒಂದು ಅಂಗಡಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಆ ಥರ ಎಲ್ಲ ಮಾರೋ ಒಂದು ಅಂಗಡಿ ಇದೆ. ಅವ್ರ ಹತ್ರನೇ ನಾನು ಯಾವಾಗಲೂ ತೊಗೊಳ್ಳೋದಾಯ್ತಾ. ಅವಾಗ ನಾನು ಇಲ್ಲಿ ಅಂಗಡಿ ಹತ್ರ ಬಂದಾಗ ಇಲ್ಲಿ ಯಾರು ಇಲ್ಲ ಆಯಿತಾ. ಕೆಲವು ಟೈಮಲ್ಲಿ ರಶ್ ಇರ್ತದೆ, ಕೆಲವು ಟೈಮಲ್ಲಿ ಯಾರೂ ಇರಲ್ಲ. ಈಗ ಹೆಂಗೋ ಫ್ರೀ ಆಗಿದ್ದರು. ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ 1/4 kg ಬೆಳ್ಳುಳ್ಳಿ 100 ರೂಪಾಯಿ ಅಂದರು. ಮತ್ತು ನಿಮ್ಗೆ ಆಗಿದ್ದಕ್ಕೆ 80 ರೂಪಾಯಿ ಅಂತ ಹೇಳ್ಬಿಟ್ಟು 1/4 kg 80 ರೂಪಾಯಿಗೆ ಅಂತ ಕೊಟ್ಟರು. ಸುಮ್ಮನೆ ನನಗೆ ಹಂಗೆ ಹೇಳಿರೋದು, ಆದರೆ ಎಲ್ಲರಿಗೂ ಕೊಡೋದು 80 ರೂಪಾಯಿನೇ. 1/4 kg ಬೆಳ್ಳುಳ್ಳಿ 80 ರೂಪಾಯಿ. ಅದಾದಮೇಲೆ ಆಲೂಗಡ್ಡೆ 3 kg 100 ರೂಪಾಯಿ ಅಂತಂದರು. ಅದಕ್ಕೆ ನಾನು ಒಂದು 50 ರೂಪಾಯಿಗೆ ಬೆಳ್ಳುಳ್ಳಿ ಎಲ್ಲ ಆಲೂಗಡ್ಡೆ ಕೊಡಿ ಅಂತಂದರು. ಅದಕ್ಕೆ ಸ್ವಲ್ಪ ಆಲೂಗಡ್ಡೆನೂ, ಅದಾದಮೇಲೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಅವರಿಗೆ ದುಡ್ಡೆಲ್ಲ ಕೊಟ್ಟು
ನಾನು ವಾಪಸ್ ಇನ್ನೂ ನಾನು ನೆಕ್ಸ್ಟ್ ಮನೆಗೆ ಹೋಗ್ತೀನಿ. ಯಾಕೆಂದರೆ ಇನ್ನೂ ನಾನು ಬೇರೆ ಎಲ್ಲಾದರೂ ಹೋದರೆ ನನ್ನ ಪರ್ಸು ಫುಲ್ ಖಾಲಿಯಾಗಿ ಹೋಗುತ್ತೆ. ನಾನು ಯಾವಾಗಲೂ ಅಷ್ಟೇ, ನಾನು ಆಚೆ ಬಂದವಾಗ ನಾನು ಒಂದು ನೆನೆಸ್ಕೊಂಡು ಬರೋದು, ಆದರೆ ನಾನೊಂದು 2-3 ಐಟಮು ತೊಗೊಂಡು ನನ್ನ ಪರ್ಸು ಖಾಲಿ ಆಗೋ ತನಕ ನನ್ನ ಪರ್ಚೇಸಿಂಗ್ ಮುಗಿಯಲ್ಲ. ಅದಾದಮೇಲೆ ನನ್ನ ಶಾಪಿಂಗ್ ಮುಗಿಯೋದಾಯ್ತಾ. ಹೆಂಗೋ ಈಗ ನನ್ನ ಪರ್ಸು ಖಾಲಿ ಆಗ್ತಾ ಬಂದು ಅದಕ್ಕೆ ಇನ್ನೂ ತಿರ್ಗಾ ವಾಪಸ್ ಮನೆಗೆ ಹೋಗೋಣ ಅಂತ ನಾನು ಹಿಂಗೆ ಶಾರ್ಟ್ಕಟ್ಟಲ್ಲೇ ಮನೆಗೆ ಹೋಗ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರನೇ, ಈ ಕಡೆಯಿಂದ ನಾನು ಹಂಗೆ ಒಳಗಡೆ ರೋಡಿಂದ ಹಂಗೆ ಮನೆಗೆ ಹೋದರೆ ನನಗೆ ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಅದಕ್ಕೆ ಇಲ್ಲಿಂದ ಈಗ ದುಡ್ಡೆಲ್ಲ ಕೊಟ್ಟು ನಾನು ಚೇಂಜೆಲ್ಲ ಇಸ್ಕೊಂಡು ಇನ್ನೂ ಇಲ್ಲಿಂದ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಹೋಗೋ ದಾರಿಯಲ್ಲೂ ಸ್ವಲ್ಪ ದಾರಿ ತೋರಿಸ್ಕೊಂಡು ಹೋಗೋಣ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು ಆಯಿತಾ. ಯಾಕೆಂದರೆ ನಿಮಗೆ ನಮ್ಮ ಮನೆ ಹತ್ರ ಹೇಗೆ ಏನೋ ಒಂದಲ್ಲ ನಿಮಗೆ ಸ್ವಲ್ಪ ವ್ಯೂ ಆಗಲಿ ಅಂತ ನಾನು ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಿರೋದು. ಇವತ್ತು ನಾನು ನನ್ನ ಚಿಕ್ಕವನು ನನ್ನ ಜೊತೆ ಬಂದ, ಅದರಿಂದ ನನಗೆ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕಾಗಿದ್ದು, ಇಲ್ಲಾಂದರೆ ಆಗ್ತಿರ್ಲಿಲ್ಲ. ಒಂದೊಂದು ದಿವಸ ಅವನು ಕರೆಯೋಗಿ ಬರೋದೇ ಇಲ್ಲ, ಹೆಂಗೋ ಇವತ್ತು ಕರೆದಷ್ಟು ಆಯ್ತಮ್ಮ ಅಂತ ಬಂದಿದ್ದಾನೆ. ಅದಕ್ಕೆ ನನ್ನ ಫ್ರೆಂಡ್ಸಿಗೆ ಇವತ್ತು ಈ ಥರ ವೀಡಿಯೋ ಶೇರ್ ಮಾಡೋಕ್ಕಾಗೋದಾಯ್ತಾ, ಇಲ್ಲಾಂದರೆ ಆಗ್ತಿರ್ಲಿಲ್ಲ. ಯಾಕೆಂದರೆ ನಾನು ಒಬ್ಬಳೇ ಹೋದರೆ ಹೇಗೆ ನಮಗೆ ವೀಡಿಯೋ ಮಾಡೋಕ್ಕಾಗಲ್ವಲ್ಲ, ಒಬ್ಬರೇ ಗಾಡಿ ಓಡಿಸೋ ಟೈಮಲ್ಲಿ ಹೇಗೆ ವೀಡಿಯೋ ಮಾಡೋದು, ಅದಕ್ಕೆ ಆಗಲ್ಲ. ಅದಕ್ಕೆ ಇವತ್ತು ನಾನು ಸರಿ ಅವನು ನನ್ನ ಜೊತೆಲಿ ಬಂದಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡು ಹಂಗೆ ಬಂದಿದ್ದು. ಹೆಂಗೋ ನಿಮಗೆ ನಮ್ಮ ಮನೆ ಹತ್ರಗೆಲ್ಲ ತೋರಿಸ್ಕೊಂಡು ನಾನು ಎಷ್ಟು ಬೇಗ ಹೋಗಿ ವಾಪಸ್ ಬಂದಿದ್ದೀನಿ ಅಲ್ವಾ. ಇಲ್ಲೇ ನಮ್ಮ ಮನೆ ಹತ್ರನೇ ಆಯಿತು, ಇನ್ನು ಸ್ವಲ್ಪ ದೂರ ಅಷ್ಟೇ ನಮ್ಮ ಮನೆ ಇರೋದು. ನಮ್ಮದು ಈ ಒಂದು ಲೇಔಟು, ಇದು ಚಿಕ್ಕದೊಂದು ಲೇಔಟ್ ಆಯಿತಾ, ಇಲ್ಲೇ ನಮ್ಮ ಮನೆ ಇರೋದು. ಅದಕ್ಕೆ ಸುಮ್ಮನೆ ಚಿಕ್ಕದೊಂದು ವ್ಯೂ ನಿಮಗೆ ತೋರಿಸಿರೋದು. ಯಾಕೆಂದರೆ ನಾನು ಯಾವಾಗಲೂ ನಾನು ಅಂದ್ಕೊಳ್ತೀನಿ ಈ ಥರ ಒಂದು ವೀಡಿಯೋ ಮಾಡಬೇಕು ಅಂತ, ಆದರೆ ನನ್ನ ಜೊತೇಲಿ ಯಾರೂ ಸಿಗೋಲ್ಲ. ಇವತ್ತು ಹೆಂಗೋ ನನ್ನ ಮಗ ಸಿಕ್ಕಿದ್ನಲ್ಲ ಅಂತ ಅವನು ಕರ್ಕೊಂಡು ಹೋಗಿದ್ದಾಯ್ತಾ. ಇದೇ ನನ್ನ ಮನೆ ಹತ್ರ ಆಯಿತು. ಇನ್ನು ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾನು ಐಟಮೆಲ್ಲ ತೊಗೊಂಡು ಮೇಲೆಗೆ ಹೋಗಬೇಕು. ನಾನು ಇಲ್ಲಿಂದ ಏನು ನೋಡ್ತಾ ಇದ್ದೀನಿ ಅಂದರೆ, ನಾನು ರಾತ್ರಿ ಸ್ಟಾರ್ ಹಾಕಿರೋದು ಇನ್ನೂ ಲೈಟೇ ಆಫ್ ಮಾಡಿಲ್ಲ, ಅದೇ ನೋಡ್ತಿದ್ದೆ ಆಯಿತಾ. ಇನ್ನು ಇಲ್ಲಿಂದ ಒಳಗಡೆಗೆ ಹೋಗೋಣ. ಒಳಗೆ ಹೋದ್ಮೇಲೆ ನಾನು ಏನು ಐಟಮ್ ತೊಗೊಂಡಿದ್ದೆ ಅನ್ನೋದು ನಿಮಗೆ ತೋರಿಸ್ತೀನಿ ಆಯಿತಾ. ನಾನು ಆ್ಯಕ್ಚುಲಿ ನನ್ನ ದೊಡ್ಡ ಮಗ ಮನೇಲಿ ಇದ್ದಾನೆ, ಆದರೂ ನಾನು ಮನೆ ಹಂಗೆ ಲಾಕ್ ಮಾಡಿಕೊಂಡೇ ಬಂದಿದ್ದೆ. ಯಾಕೆಂದರೆ ಅವನು ಟಿ ವಿ ನೋಡ್ತಾ ಇರ್ತಾನೆ, ಅದು ಅವನಿಗೆ ಡಿಸ್ಟರ್ಬ್ ಆಗೋದು ಬೇಡ, ಅದಾದಮೇಲೆ ಹೋಗಿ ಕೊಳಂಬೇಲಿ ಹೊಡಿಯೋದು ಅದು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ನಾನು ಲಾಕ್ ಮಾಡಿಕೊಂಡೇ ಬಂದಿದ್ದೆ. ಅದರಿಂದ ಈಗ ಹೋಗಿ ಡೋರ್ ಓಪನ್ ಮಾಡಿಕೊಂಡು ಹಂಗೆ ಒಳಗಡೆಗೆ ಹೋಗೋಣ. ಯಾಕೆಂದರೆ ಅವನು ಈಗ ಮಲಗಿದ್ದಾನೋ ಟಿ ವಿ ನೋಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ, ನೋಡೋಣ ಒಳಗಡೆ ಏನು ಮಾಡ್ತಿದ್ದಾನೆ ಅಂತ. ಓಕೆ, ಅವನು ಟಿ ವಿ ನೋಡ್ತಿದ್ದ, ಅವನಿಗೆ ಆ್ಯಕ್ಚುಲಿ ವೀಡಿಯೋ ಮಾಡ್ತಿರೋದು ಅವನಿಗೆ ಗೊತ್ತೇ ಇಲ್ಲ. ಅವನು ಹಂಗೆ ಮಲ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಿದ್ದ, ಅದು ವೀಡಿಯೋ ಮಾಡ್ತಿದ್ದೆ ಅಂತ ಗೊತ್ತಾದ ತಕ್ಷಣ ಎದ್ಬಿಟ್ಟಾಯ್ತಾ. ಅದಾದಮೇಲೆ ಅವನು ಏನೋ ಪಿಕ್ಚರ್ ನೋಡ್ತಿದ್ದಾನೆ. ಅದಾದಮೇಲೆ ನಾನು ಕಿಚನ್ ಒಳಗಡೆ ಬಂದು ಸ್ವಲ್ಪ ಬಾಗಿಲು ಓಪನ್ ಮಾಡ್ಕೊಂಡೆ, ಯಾಕೆಂದರೆ ಎಲ್ಲ ಕ್ಲೋಸ್ ಮಾಡಿಕೊಂಡು ಕೂತಿದ್ದಾನೆ. ಅದಾದಮೇಲೆ ಒಳಗಡೆ ಬಂದ ತಕ್ಷಣ ಸ್ವಲ್ಪ ನೀರು ಕುಡಿತಾ ಇದ್ದೀನಿ. ಯಾಕೆಂದರೆ ಒಳಗಡೆ ತುಂಬ ಚಳಿ ಇದೆ, ಆದರೆ ಆಚೆ ಬಂದು ತುಂಬ ಬಿಸಿಲಿದೆ ಆಯಿತಾ. ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಕೊಂಡು ಬಂದ ತಕ್ಷಣ ಫುಲ್ ಬಾರಿಕೆ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ನೀರು ಕುಡಿತಾ ಇದೆ. ಅದಾದಮೇಲೆ ನಾನು ತೊಗೊಂಡಿದ್ದು ಆವಾಗಲೇ ಹೇಳಿದೆ ಅಲ್ಲ ನಿಮಗೆ, ಆಲೂಗಡ್ಡೆ ರೇಟೆಲ್ಲ ಹೇಳಿದೆ ಅಲ್ಲ, ಆಲೂಗಡ್ಡೆ ಅದಾದಮೇಲೆ ಬೆಳ್ಳುಳ್ಳಿ ಎಲ್ಲ ಸಖತ್ ರೇಟ್ ಆಯಿತಾ ಈಗ. ಯಾಕೆಂದರೆ ಮೊದಲು ಕೆಜಿ ಬರ್ತಿತ್ತು 100 ರೂಪಾಯಿಗೆ, ಈಗ ಒಂದು 1/4 kg ತೊಗೋಬೇಕಂದ್ರೆ 100 ರೂಪಾಯಿ ಕೊಡಬೇಕು, ಆ ಥರ ಆಗಿದೆ. ಅದಾದಮೇಲೆ ನಾನು ಚಿಕನ್ ಆ್ಯಕ್ಚುಲಿ ಒಂದು ಕೋಳಿ ತೊಗೊಳ್ಳೋ ನನಗೇನೋ ಚಿಕನ್ ಕಮ್ಮಿ ಅಂತ ಅನ್ನಿಸ್ತು. ಅದಕ್ಕೆ ನಾನೊಂದು ಅರ್ಧ kg ಎಕ್ಸ್ಟ್ರಾ ನಾನು ರೆಡಿ ಚಿಕನ್ ಅಂತ ಮತ್ತೆ ತೊಗೊಂಡೆ. ನಾನು ಅದೇ ಅಲ್ಲಿ ತೊಗೊಂಡಿರೋ ಸೊಪ್ಪು ನೋಡಿ, ಆದರೆ ಅದ್ರ ಮೇಲೆ ಸ್ವಲ್ಪ ವೆಯ್ಟೆಲ್ಲ ಇಟ್ಟಿದ್ದಂಥ ಸ್ವಲ್ಪ ಇದಾಯಿತು, ಆದರೂ ಪರವಾಗಿಲ್ಲ. ಆದರೆ ಸೊಪ್ಪು ಮಾತ್ರ ಫ್ರೆಶ್ ಆಗಿದೆ. ಎಲ್ಲ 10 ರೂಪಾಯಿ ಅಲ್ವಾ. ಯಾಕೆ ನಾವು ಅಂಗಡಿಗಳಲ್ಲಿ ಹೋಗಿ ತೊಗೋಬೇಕಂದ್ರೆ ರೇಟ್ ಜಾಸ್ತಿ, ಈ ಥರ ಗಾಡಿಯಲ್ಲಿ ಬರುತ್ತಲ್ಲ ಆ ಟೈಮಲ್ಲಿ ನಾವು ಹೋಗಿದ್ರೆ ನಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ. ಕೊತ್ತಂಬರಿ ಸೊಪ್ಪು ಆದ್ರೂ 10 ರೂಪಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಸಿಗೋದೇ ಇಲ್ಲ. ಅದಾದಮೇಲೆ ಮೆಂತ್ಯ ಸೊಪ್ಪು ಅಷ್ಟೇ, ಎಲ್ಲ ಕಡೆನೂ 20 ರೂಪಾಯಿ 30 ರೂಪಾಯಿ ಕೊಡಬೇಕು. ಪ್ಲಸ್ ನಿಮಗೆ ಸುಮ್ಮನೆ ನಮ್ಮ ಮನೆ ಹತ್ರದ ಚಿಕ್ಕದೊಂದು ವೀಡಿಯೋ ಶೇರ್ ಮಾಡಿರೋದು. ನಿಮಗೆ ಇಷ್ಟ ಆಯಿತಾ ನಂದು ಚಿಕ್ಕದೊಂದು ವೀಡಿಯೋ? ಸೊ ಈ ವಿಡಿಯೋಲಿ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.